ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಯಾಚುಲರ್ಸ್‌ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್‌ಗೆ ಜಸ್ಟ್ 5 ನಿಮಿಷದಲ್ಲಿ ಯಾವುದೇ ರೀತಿಯ ವಿನೆಗರು, ಸೋಯಾ ಸಾಸು, ಚಿಲ್ಲಿ ಸಾಸ್ ಇಲ್ಲದೆ ಎಗ್ ರೈಸ್ ಮಾಡೋದು ಹೇಗಂತ ಹೇಳ್ತೀನಿ. ಬನ್ನಿ, ಜಸ್ಟ್ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಳ್ಳಿ. ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಒಳ್ಳೆಯದಲ್ಲ ಹೆಲ್ತಿಗೆ. ನೀವು ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು, ಆ ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವು, ಆಮೇಲೆ ಹಾಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಅದರ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಉಳ್ಳಾಗಡ್ಡೆ ಹಾಕ್ಕೊಳ್ಳಿ. ಉಳ್ಳಾಗಡ್ಡೆ ಒಂದು 2 ಇಲ್ಲ 3 ಉಳ್ಳಾಗಡ್ಡೆ ಆದರೆ ತುಂಬ ಸಾಕಾಗುತ್ತೆ. ಉಳ್ಳಾಗಡ್ಡೆ ಅದರಲ್ಲಿ ನೀವು ಗಾರ್ಲಿಕ್ ಪೇಸ್ಟು ಮತ್ತು ಜಿಂಜರ್ ಪೇಸ್ಟ್ ತಂದಿದ್ದರೆ ಅಂಗಡಿಯಿಂದ ತಂದಿದ್ರು ಓಕೆಲ್ಲ, ಮನೇಲಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಹಾಕ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಜಿಂಜರ್ ಪೇಸ್ಟ್ ಚೆನ್ನಾಗಿ ಬೆಳೆಸಿ ಗೋಲ್ಡನ್ ಕಲರ್ ಬರೋ ಥರ ಬೇಯಿಸಿ. ಅದಾದಮೇಲೆ ನಾನು ಮಾಡ್ತಿರೋದು ಇಬ್ಬರಿಗೆ ಆದ್ದರಿಂದ 3 ಎಗ್ ಹಾಕ್ತಾಯಿದ್ದೀನಿ. 3 ಎಗ್ ಹಾಕ್ಕೊಂಡು ನೀವು ಆ ಎಗ್ಗನ್ನ ಈರುಳ್ಳಿ ಜೊತೆ ಚೆನ್ನಾಗಿ ಹೊಡಿಬೇಕದು. ಮೀನ್ಸ್ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದರಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಅರ್ಶಿಣ ಪುಡಿ ಬೇಕಾಗಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬೇಡ, ನಾನು ಹಾಕಿಲ್ಲ. ನಿಮಗೆ ಬೇಕಾದ್ರೆ ಖಾರ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಂದ್ರೆ ನಾನು ಎಕ್ಸ್ಟ್ರಾ ಖಾರ ಬೇಕಂದ್ರೆ ಎಕ್ಸ್ಟ್ರಾ ಹಾಕ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಜೊತೆ. ಆಮೇಲೆ ಎಲ್ಲ ಚೆನ್ನಾಗಿ ಹೊಡ್ಕೊಳ್ಳಿ, ಮಿಕ್ಸ್ ಆಗಬೇಕು ಮೊಟ್ಟೆ ಜೊತೆ ಎಲ್ಲ ನೀವು ಹಾಕ್ಕೊಂಡಿರೋಂಥ ಮಸಾಲ. ನೀವು ಮಸಾಲ ಎಲ್ಲ ಮಿಕ್ಸ್ ಆದಮೇಲೆ ನೀವು ಮನೇಲಿ ಮಾಡ್ಕೊಂಡಿರೋಂಥ ರೈಸ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ರೈಸ್ ಹಾಕ್ಕೊಳ್ಳಿ. ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ 3 ಮೊಟ್ಟೆ ರೈಸ್ ಹಾಕ್ಕೊತಿದ್ದೀನಿ. ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಎಗ್ಗು ರೈಸ್ ಜೊತೆ ಮಸಾಲ ಎಲ್ಲ ಕಲಿಬೇಕು. ಕಲ್ತ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅದ್ರ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ತಟ್ಟೆಯಲ್ಲಿ ಬಡಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಬಾಯ್, ಎಲ್ರಿಗೂ ಥ್ಯಾಂಕ್ ಯು. ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.